ಸಿದ್ದು ಕಾವಿ ಪದ ಬಳಕೆ ಕೈಗೆ ಇರಿಸು ಮುರಿಸು. ಟಾಪ್ ಲೀಡರ್ ಆದ್ರೂ ಬೆಂಬಲವಿಲ್ಲದೆ ಒಬ್ಬಂಟಿ. ಆಪ್ತರು ಶಿಷ್ಯರು ಎಲ್ಲರೂ ಕೂಡ ದೂರ ದೂರ. ಸಿದ್ದು ಕಾವಿ ಕಣ್ಣೀರು. ಬಿಜೆಪಿ ಹುಡ್ತಾ ಇರುವಂತಹ ಅಸ್ತ್ರಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಅನ್ನುವಂಥದ್ರಲ್ಲಿ ಗೊಂದಲದಲ್ಲಿ ಮುಳುಗೋಗ್ಬಿಟ್ಟಿತ್ತು. ಮತ್ತು ಒಂದ್ ಕಡೆ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾ ಇರುವಂತಹ ಸ್ಟ್ಯಾಂಡ್ಗಳು ಕಾಂಗ್ರೆಸ್ಗೆ ಮುಳುವಾಗ್ತಾ ಇದೆ. ಸ್ಪೆಷಲಿ ಒಂದೇ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಒಂದು ಸಮುದಾಯದ ಪರವಾಗಿ ಅವ್ರು ನಿಂತ್ಕೊಳ್ತಾ ಇರುವಂತದ್ದು ಸಹಜವಾಗಿ ಕಾಂಗ್ರೆಸ್ನ ಕೆಲವು ನಾಯಕರಿಗೆ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಕಾಂಗ್ರೆಸ್ಗೆ ಕಂಟಕ ಆಗ್ತಾ ಇದೆ ಸಿದ್ದರಾಮಯ್ಯನವರ ಕಾವಿ ಹೇಳಿಕೆ ಕೂಡ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತ ಕಳೆದುಕೊಳ್ತಾ ಇದ್ದಾರ ಸಿದ್ದರಾಮಯ್ಯ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಗುಡುಗಿದ್ರು ಕೂಡ ಬೆಂಬಲ ಸಿಗ್ತಾ ಇಲ್ಲ. ಬೆಂಬಲ ಕೊಡುವಂತ ವಿಚಾರನೂ ಕೂಡ ಅಲ್ಲ ಅದು. ಯಾಕೆಂದ್ರೆ ಬೆಂಬಲ ಕೊಟ್ಟಂತ ಸಂದರ್ಭದಲ್ಲಿ ಇವ್ರ ಸ್ಟ್ಯಾಂಡು ಹಂಗೆ ಇದೆ ಅಂತ ಬಿಂಬಿತ ಆಗ್ಬಿಡುತ್ತೆ ಅನ್ನುವಂತ ಭಯ ಇದೆ ಕಾಂಗ್ರೆಸ್ ನಾಯಕರಿಗೆ. ಸೊ ಹೀಗಾಗಿ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಉತ್ತರ ಕೊಟ್ಕೊಳ್ಳಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬಂಟಿ ಆದ್ರ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಯ ಮುಖಾಂತರ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಸ್ಪೆಷಲಿ ಕೆಪಿಸಿಸಿ ಅಧ್ಯಕ್ಷರೇ ಹೇಳಿದ್ರು, ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ, ಅವರೇ ಸಮರ್ಥನೆ ಮಾಡ್ಕೊಳ್ತಾರೆ, ಅವ್ರಿಗೆ ಗೊತ್ತಿದೆ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಇನ್ನು ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಹಾಗೆ ರಾಮಲಿಂಗ ರೆಡ್ಡಿ ಆಗಿರ್ಬೋದು, ಹಾಗೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಕೂಡ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರಿಗೆ ಕರೆಯನ್ನ ಮಾಡಿದ್ವಿ. ಯಾರು ಕೂಡ ನಾವು ರಿಯಾಕ್ಷನ್ ಕೊಡಲ್ಲ, ಅವರೇ ಉತ್ತರ ಕೊಡ್ಕೊಳ್ತಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನು ಆಲ್ಮೋಸ್ಟ್ ಕಾಂಗ್ರೆಸ್ ವಲಯದಲ್ಲಿ ಅವರವರ ಆಪ್ತರ ಜೊತೆ ಶಾಸಕರುಗಳಾಗಿರ್ಬೋದು, ಹಿರಿಯ ನಾಯಕರುಗಳಾಗಿರ್ಬೋದು, ಯಾಕೆ ಬೇಕಾಗಿತ್ತು ಈ ರೀತಿಯಾಗಿ ಮಾತನಾಡುವಂಥದ್ದು? ಮೊದಲೇ ಎಲ್ಲೋ ಒಂದ್ ಕಡೆ ನಾವು ಒಂದು ಸಮುದಾಯದ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೀವಿ, ಅದಕ್ಕೆ ಮತ್ತಷ್ಟು ತುಪ್ಪ ಸುರಿದಂತ ಆಗ್ತಾ ಇದೆ ಇದು ಅಂತ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿಯವ್ರ ಬಗ್ಗೆ ಅಗೌರವದಿಂದ ಮಾತಾಡೋದಾಗ್ಲಿ, ಸ್ವಾಮೀಜಿಯವ್ರಿಗೆ ಅಗೌರವ ಮಾಡೋದಾಗ್ಲಿ ನಾನು ಯಾವತ್ತೂ ಮಾಡಿಲ್ಲ, ಮಾಡಲ್ಲ, ಮುಂದೆನೂ ಮಾಡಲ್ಲ. ಸ್ವಾಮೀಜಿಯವ್ರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಕಂಪ್ಯಾರಿಸನ್ ಏನ್ ಮಾಡಿಲ್ಲ ಅಂತ ಏನ್ ಕಂಪ್ಯಾರಿಸನ್ ಏನ್ ಮಾಡಿಲ್ಲ ನಾನು. ಹಿಜಾಬ್ ಬಗ್ಗೆ ಪ್ರಶ್ನೆ ಮಾಡಿಲ್ಲ, ಹಿಜಾಬ್ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ ನಾನು. ನಿನ್ನೆ ದುಪ್ಪಟ್ಟು ಅಂತ ಹೇಳಿರೋದು ನಾನು. ದುಪ್ಪಟ್ಟು ಅಂದ್ರೆ ಇದಕ್ಕೆ ದುಪ್ಪಟ್ಟು ಅಂತ ಅನ್ನೋದು ಅಷ್ಟು ಗೊತ್ತಾಗಲ್ಲ ಅಂತ ನಾವೇನು ಹೇಳೋದು? ಹಿಜಾಬು ದುಪ್ಪಟ್ಟು ಅರ್ಥ ವ್ಯತ್ಯಾಸ ಇಲ್ವಾ? ನಾ ಹಿಜಾಬ್ ಬಗ್ಗೆ ಮಾತಾಡಿದ್ದೆ, ನಿನ್ನೆ ದುಪ್ಪಟ್ಟು ಬಗ್ಗೆ ಮಾತಾಡಿದ್ದೆ. ಅದ್ರ ಬಗ್ಗೆ ಬಿಟ್ಬಿಡಿ. ಈಗ ಸ್ವಾಮೀಜಿ ಅವ್ರ ಬಗ್ಗೆ ಗೌರವ ಇದೆ ಅಷ್ಟೇನೆ. ಗೌರವ ವಿಶ್ವಾಸ ಕೂಡ ಇದೆ. ಬೇಕಾದಷ್ಟು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಧರ್ಮಪೀಠಗಳಿಗೆ ಬೇಕಾದ ಸಹಾಯಗಳನ್ನೆಲ್ಲ ಮಾಡಿದ್ದಾರೆ. ಅವ್ರೇನು ಮಾತಾಡಿದ್ದಾರೆ ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಸಿದ್ದರಾಮಯ್ಯನವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗಾಗಲೇ ಅವರು ಟ್ವೀಟ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಧರ್ಮ, ಎಲ್ಲ ಸ್ವಾಮೀಜಿಗಳ ಬಗ್ಗೆ, ಎಲ್ಲ ಪೀಠಗಳ ಬಗ್ಗೆ ಅವ್ರಿಗೆ ಅಪಾರವಾದಂಥ ಗೌರವ ವಿಶ್ವಾಸ ಕೂಡ ಇದೆ. ಬೇಕಾದಷ್ಟು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಧರ್ಮಪೀಠಗಳಿಗೆ ಏನು ಇಡೀ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳಿ, ಅವ್ರೇನು ಆಕ್ಸೆಸಿಬಲ್ ಇರ್ತಾರಲ್ಲ. ಏನು ಇಡೀ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳಿ, ಅವ್ರೇನು ಆಕ್ಸೆಸಿಬಲ್ ಇರ್ತಾರಲ್ಲ.